ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಾ ಇದ್ದೀವಿ ಬೆನಲಿ ಶೋರೂಮ್ಗೆ. ಇದು ಬೆಲ್ಗಾಮಲ್ಲಿ ರೀಸೆಂಟಾಗಿ ಆಗಿದೆ. ಸೊ ಆವಾಗ ಬೈಕ್ಸ್ ಇದೆ. ನನಗೂ ಸ್ವಲ್ಪ ಅವರಲ್ಲಿರೋ ಜಾಂಟೆಸ್ ಮತ್ತು ಕೀವೇ ಬೆನಲಿ ಬೈಕ್ಸ್ ನೋಡೋದಿತ್ತು. ಸೊ ನೋಡುವ ಯಾವ್ಯಾವ ಬೈಕ್ಸ್ ಇದೆ ಮತ್ತು ಹೇಗಿದೆ ಅಂತ. ಲೆಟ್ಸ್ ಗೋ. ಈಗ ನಾವು ಬಂದಿದ್ದೀವಿ ಬೆನಲಿ ಕೀವೇ ಶೋರೂಮ್ಗೆ. ಈ ಶೋರೂಮ್ ನಿಮಗೆ ಕೊಲ್ಲಾಪುರ ಸರ್ಕಲ್ ಮತ್ತು RTO ಸರ್ಕಲಿಂದ ಹೋಗೋ ರೋಡಲ್ಲಿ ರೈಟ್ ಸೈಡ್ಗೆ, ಕೊಲ್ಲಾಪುರ ಸರ್ಕಲಿಂದ ಬರುವಾಗ ರೈಟ್ ಸೈಡ್ಗೆ, ಆ ಕಡೆಯಿಂದ ಬರುವಾಗ ಲೆಫ್ಟ್. ಈಗ ಮೇಲೆ ಹೋಗಿ ನಿಮಗೆ ನಾನು ಬೈಕ್ಸ್ ತೋರಿಸ್ತೇನೆ ಯಾವ್ಯಾವಿದೆ ಅಂತ. ಲೆಟ್ಸ್ ಗೋ. ಇದು ಜಾಂಟೆಸ್ 348cc. ಪವರ್ ಬಗ್ಗೆ ಬಂದರೆ 38 HP ಮತ್ತು ಟಾರ್ಕ್ 32.8, 6 ಸ್ಪೀಡ್, ಚೈನ್ ಡ್ರಿವನ್. ಫ್ಯೂಲ್ ಟ್ಯಾಂಕ್ 15 ಲೀಟರ್ಸ್ ಇದೆ ಮತ್ತು ಸೀಟ್ ಹೈಟ್ 795 mm. ಮತ್ತು ಬೈಕ್ದು ವೇಟ್ ಅಂತ ಕೇಳಿದರೆ 180 kgs ಇದೆ. ಫ್ರಂಟ್ ಟಯರು 120/70, ರಿಯರ್ 160/60. ಅಲಾಯ್ ವೀಲ್ಸ್ ಮತ್ತು ಇನ್ವರ್ಟೆಡ್ ಟೆಲಿಸ್ಕೋಪ್ ಮತ್ತು ರಿಯರಲ್ಲಿ ಮೋನೋಶೋಕ್. ಫ್ರಂಟಲ್ಲಿ 320 mm ಸಿಂಗಲ್ ಡಿಸ್ಕ್, ರಿಯರಲ್ಲಿ 265 mm ಸಿಂಗಲ್ ಡಿಸ್ಕ್, ಡ್ಯುವಲ್ ಚಾನಲ್ ABS. ಸೊ ಬೈಕ್ ನೋಡೋಕ್ಕೆ ತುಂಬ ಅಗ್ರೆಸಿವ್ ಇದೆ. ಅಂದರೆ ನೀವು ತಗೊಂಡ್ರೆ ಇಟ್ ವಿಲ್ ಬಿ ಸ್ಟ್ಯಾಂಡ್ ಔಟ್ ಆಗಿ ಕಾಣುತ್ತೆ ಬೈಕ್. ಇಟ್ಸ್ LED, ಕಂಪ್ಲೀಟ್ LED ಹೆಡ್ಲ್ಯಾಂಪ್ ಮತ್ತು ಫ್ಯೂಲ್ ಕ್ಯಾಪ್ ತೆಗಿಯೋಕ್ಕೆ, ಸೀಟ್ ತೆಗಿಯೋಕ್ಕೆ ಮತ್ತು ಎವ್ರಿಥಿಂಗ್ ಎಲೆಕ್ಟ್ರಿಕ್, ಕೀಲೆಸ್ ಬೈಕ್. ಇದು ಕೀವೇ ಅವರ 300i, 300i ಅಂತ ಹೆಸರು. ಯುನೀಕ್ ಹೆಸರು. ಯಾಕೆ 60s ಡೋಂಟ್ ನೋಡಿ. ಐ ಥಿಂಕ್ ನೋಡೋಕ್ಕೆ ಸ್ವಲ್ಪ ಓಲ್ಡ್ ಸ್ಕೂಲ್ ಟೈಪ್ ಸ್ಕೂಟರ್ ಥರ ಕಾಣುತ್ತೆ, ಬಟ್ ಇಟ್ಸ್ ವೆರಿ ವೆರಿ ಪವರ್ಫುಲ್. ಇಟ್ಸ್ 378cc. ಆ್ಯಂಡ್ ಕೀ ನೋಡಿದ್ರೆ ಸಹ ಫಂಕಿ ಇದೆ. ಹಾಕಿ ಸ್ಟಾರ್ಟ್ ಮಾಡಿ ನೋಡುವ ಸ್ಪೀಡೋಮೀಟರ್ ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಕಂಪ್ಲೀಟ್ ಒಂದು ಸ್ವೈಪ್ ಆಗುತ್ತೆ. ಸೊ ನಾಟ್ ಅಂದರೆ ಅಷ್ಟು ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ, ಬಟ್ ಇಟ್ಸ್ ಅನಲಾಗ್ ಥರ ಇದೆ. ಇಟ್ಸ್ ಓಕೆ. ಬೂಟ್ ಸ್ಪೇಸ್ ನಿಮಗೆ ಡಿಕ್ಕಿಯಲ್ಲಿ ಸ್ವಲ್ಪ ಸಿಗುತ್ತೆ. ಸ್ಪ್ಲಿಟ್ ಸೀಟ್ ಇದೆ ಇದರಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಮ್ಯಾಕ್ಸ್ ನಿಮಗೆ ಟಾಪ್ ಸ್ಪೀಡ್ 160 ಅಂತ ಕೊಟ್ಟಿದ್ದಾರೆ. ನಾಟ್ ಶೋರ್ 160ವರೆಗೂ ಹೋಗ್ಬೋದು. 270cc ಅಂದರೆ ಐ ಥಿಂಕ್ ಹೋಗ್ಬೋದು. ಎಲ್ಲ ಸ್ವಿಚ್ ಗೇರು, ಎಕ್ಸಿಲೇಟರು ಆ್ಯಂಡ್ ಬ್ರೇಕ್ಸ್ ಕ್ವಾಲಿಟಿ ಎಲ್ಲ ನೋಡಿದ್ರೆ ಚೆನ್ನಾಗಿತ್ತು. ಕಂಪ್ಲೀಟ್ LED ಸೆಟಪ್. ಮತ್ತು ನಿಮಗೆ ಇದನ್ನು ಸ್ಕೂಟರ್ ನೋಡಿದ್ರೆ ಯಾವುದೋ ಓಲ್ಡ್ ವಿಂಟೇಜ್ ಸ್ಕೂಟರ್ ಥರ ಕಾಣುತ್ತೆ, ಬಟ್ ಇಟ್ಸ್ ವೆರಿ ವೆರಿ ಪವರ್ಫುಲ್. ಮತ್ತು ಇದರದ್ದು ಇದು ಮೋಟೋಮೊರೆನಿ, ಇದರದ್ದು ಬೆನೆಲಿ ಮೋಟೋಮೊರೆನಿ ಬೆನೆಲಿ ಅವ್ರದ್ದು ತೋರಿಸ್ತೀನಿ. ಈಗ ಫ್ರಂಟ್ ಟಯರ್ದು ಸೆಕ್ಷನ್ ಬೇಕೆಂದರೆ ಫ್ರಂಟ್ ಟಯರ್ ಇಟ್ಸ್ 120/70 ಫ್ರಂಟು. ಮತ್ತು ಹಿಂದ್ಗಡೆ ನಿಮಗೆ ಟೇಲ್ ಲೈಟ್ ತೋರಿಸಿದ್ದಾರೆ. ಟೇಲ್ ಲೈಟ್ ಕೂಡ ಓಕೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು, ಸ್ವಲ್ಪ ಜನಕ್ಕೆ ಇಷ್ಟ ಆಗದೇ ಇರ್ಬೋದು. ಆ್ಯಂಡ್ ಈಗ ರಿಯರ್ ಟಯರ್ದು ಸೇಮ್ 120/70 ಇದೆ. ರಿಯರ್ ಸಹ ನಿಮಗೆ ಡ್ಯುವಲ್ ಚಾನಲ್ ABS ಸಿಗುತ್ತೆ. ಅದೊಂದು ಚೆನ್ನಾಗಿದೆ, ABS ಡ್ಯುವಲ್ ಚಾನಲ್. ಸೊ ಇದರದ್ದು ಎಕ್ಸಾಸ್ಟ್ ಸಹ ನಿಮಗೆ ಕೇಳಿಸ್ತೀನಿ ಸ್ವಲ್ಪ. ಇದು ಫ್ರಂಟ್ ABS ಕೂಡ ನೋಡ್ಬೋದು ನೀವು. ಆ್ಯಂಡ್ ಚೆನ್ನಾಗಿದೆ. ಆ್ಯಕ್ಚುಲಿ ಟೆಸ್ಟ್ ರೈಡ್ಗೆ ಅವೈಲೇಬಲ್ ಇರಲಿಲ್ಲ. ಇದು ಬೆನೆಲಿ ಲಿಯನ್ಶಿನೋ 500cc ಬೈಕ್. ಇದು ಲಿಕ್ವಿಡ್ ಕೂಲ್ಡ್ ಟ್ವಿನ್ ಸಿಲಿಂಡರ್ ಇಂಜಿನ್. ಪವರ್ ಫಿಗರ್ಸ್ ನೋಡೋದಾದರೆ 47.5 PS ಪೀಕ್ ಪವರ್ ಮತ್ತು 46 Nm ಆಫ್ ಟಾರ್ಕ್. ಕೀನು ಚೆನ್ನಾಗಿದೆ, ಸ್ಲೀಕ್ ಆಗಿದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಚೆನ್ನಾಗಿದೆ, ನಿಮಗೆಲ್ಲ ಡೀಟೇಲ್ಸ್ ಚೆನ್ನಾಗಿ ಕಾಣುತ್ತೆ. ಸೊ ಹೀಗೆ ಮುಂದ್ಗಡೆ ಹೆಡ್ಲೈಟ್ಸ್ ನೋಡೋದಾದರೆ ಕಂಪ್ಲೀಟ್ LED ಸೆಟಪ್. ಇಂಡಿಕೇಟರ್ಸ್ ಸಹ LED ಇದೆ. ಸೊ
ಚೆನ್ನಾಗಿ ಕಾಣುತ್ತೆ ಹೆಡ್ಲೈಟ್ಸ್ ಮತ್ತು ಈ ಮುಂದಿಂದ ಬೆನ್ನೆಲ್ ಲೋಗೋ ಏನಿದೆಯಲ್ಲ ಇದು ತುಂಬ ಕ್ಯೂಟ್ ಕಾಣುತ್ತೆ. ಫ್ರಂಟ್ ಟೈರ್ ಅಂತ ನೋಡಿದ್ರೆ 120/70 R17 ಮತ್ತು ಡಿಸ್ಕು ಡ್ಯುಯಲ್ ಡಿಸ್ಕ್ 320 mm ಡಿಸ್ಕ್ ಇದೆ. ಆ್ಯಂಡ್ ನಾನು ಹೇಳಿದಾಗೆ ಇಂಜಿನ್ 500 cc ಲಿಕ್ವಿಡ್ ಕೋಲ್ಡ್. ಸೊ ಇದರ ಚಾಸಿ ಅಂತ ಬಂದರೆ ಲ್ಯಾಟಿಸ್ ಫ್ರೇಮ್ ಅಂತ ಯೂಸ್ ಮಾಡಿದ್ದಾರೆ ಇವರು. ಆ್ಯಂಡ್ ಎಸ್ ಚೈನ್ ಡ್ರಿವನ್. ಸೀಟ್ ಸಹ ತುಂಬ ಕಂಫರ್ಟೇಬಲ್ ಆಗಿದೆ. ಸ್ವಿಚಸ್ ಗೇರ್ಸ್ ಎಲ್ಲ ಕ್ವಾಲಿಟಿ ನೋಡಿದ್ರೆ ಟಾಪ್ ನಾಚ್. ಇಲ್ಲಿ ಸಹ ನಿಮಗೆ ಕಡಿಮೆ ಬೆಲೆ ಆರ್ ಟಚ್ ಆ್ಯಂಡ್ ಫೀಲ್ ಎವ್ರಿಥಿಂಗ್ ಪ್ರೀಮಿಯಮ್ ಆಗಿದೆ. ಸೊ ಕಂಪ್ಲೀಟ್ ಪ್ರೀಮಿಯಮ್ ಬೈಕ್ ಕಾಣುತ್ತೆ ನಿಮಗೆ. ಆ್ಯಂಡ್ ಮತ್ತು ಬಾಕಿ ರಿಯರ್ ಲೈಟ್ ಮತ್ತು ಎಕ್ಸಾಸ್ಟ್ ಎಲ್ಲ ಬ್ಯಾಕಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಿಮಗೆ ನಾನು ಎಕ್ಸಾಸ್ಟ್ ತೋರಿಸ್ತೇನೆ ಸೌಂಡ್ ಹೇಗಿದೆ. ಆವಾಗಲೇ ನಿಮಗೆ ಆ ಸ್ಕೂಟರ್ದು ಎಕ್ಸಾಸ್ಟ್ ತೋರಿಸಿಲ್ಲಲ್ಲ, ಈಗ ತೋರಿಸ್ತೀನಿ. ಇದ್ರದ್ದು ಅಷ್ಟೇನು ಯೂನೀಕ್ ಆಗಿ ಅಂತ ಇಲ್ಲ. ಜಸ್ಟ್ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿದ್ದಾರೆ ಬಗ್ಗೆ. ಆ್ಯಂಡ್ ಇದು ಬೈಕ್ ಬಂದುಬಿಟ್ಟು UJ ಮೋಟರ್ಸ್ ಅವರ SRK 400. ಆ್ಯಂಡ್ ಇದರ ಇಂಜಿನ್ ಬಂದುಬಿಟ್ಟು 400 cc ಇನ್ಲೈನ್ 2 ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋದಾದರೆ 40.9 HP ಮತ್ತು ಟಾರ್ಕ್ 37 Nm. 6 speed ಟ್ರಾನ್ಸ್ಮಿಷನ್ ಇದೆ. ಫ್ರಂಟ್ ವೀಲ್ದು ಸೈಜ್ ನೋಡೋದಾದರೆ 110/17 R17. ಮತ್ತು ಇದು ಸಹ ಬೈಕ್ ಪ್ರೀಮಿಯಮ್ ಆಗಿ ಕಾಣುತ್ತೆ, ಯೂನೀಕಾಗಿ ಕಾಣುತ್ತೆ. ಈ ಕೀ ಸಹ ಯೂನೀಕ್ ಆಗಿದೆ, ಒಂಥರ ನೈಫ್ ಥರ ಇದೆ. ಸೊ ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಹ ಚೆನ್ನಾಗಿದೆ. ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಏನಲ್ಲ, ಇಟ್ಸ್ ಓಕೆ, ಮ್ಯಾನೇಜಬಲ್. ಆ್ಯಂಡ್ ಸ್ವಿಚ್ ಗೇರ್ ಆ್ಯಂಡ್ ಆಲ್ ಇದು ಸಹ ಓಕೆ. ದಿ ಕುಡ್ ಹ್ಯಾವ್ ಇಂಪ್ರೂವ್ ಬಟ್ ದಟ್ಸ್ ಓಕೆ. ಇನ್ನು ಮತ್ತು ಇಲ್ಲಿ ಕ್ಲಚ್ ನಿಮಗೆ ಅಡ್ಜಸ್ಟೇಬಲ್ ಇಲ್ಲ, ಬಟ್ ಫ್ರಂಟ್ ಬ್ರೇಕ್ ಏನಿದೆಯಲ್ಲ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು. ದಟ್ ಈಸ್ ದ ಗುಡ್ ಥಿಂಗ್. ಮತ್ತು ಕಂಪ್ಲೀಟ್ LED ಸೆಟಪ್ ಇದು ಸಹ ನಿಮಗೆ ಎಲ್ಲಿ ಸಹ ಬಲ್ಬ್ ಥರ ಯಾವುದು ಲೈಟ್ಸ್ ಯೂಸ್ ಮಾಡಿಲ್ಲ, ಕಂಪ್ಲೀಟ್ LED ಆಗದೆ ಹೇಳ್ತದೆ. ಇದು 400 cc. ಫ್ರೇಮ್ ಎಲ್ಲ ನೋಡಿದ್ರೆ ಸಾಲಿಡ್ ಆಗಿ ಫೀಲ್ ಆಗುತ್ತೆ. ಇದು ಸಹ ಚೈನ್ ಡ್ರಿವನ್. ಮತ್ತು ಬ್ಯಾಕ್ ವೀಲ್ ನಿಮಗೆ ಸೈಜ್ ನೋಡೋದಾದರೆ 150/60 R17 ಇದೆ. ಇದು ಟೇಲ್ ಸೆಕ್ಷನ್ ಇದು ಸಹ ಚೆನ್ನಾಗಿದೆ, ಸ್ಲೀಕ್ ಆ್ಯಂಡ್ ವೆರಿ ಗುಡ್. ಮತ್ತು ಇದರ ಸಹ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ ನಿಮಗೆ. ಇದು ಬಂದುಬಿಟ್ಟು ಮೊಟೊಮೋರಿನ್ ಅವರ 649 cc ಬೈಕ್. ಪವರ್ ಫಿಗರ್ಸ್ 55 HP ಮತ್ತು 54 Nm ಟಾರ್ಕ್. ಇದರಲ್ಲಿ ಆ್ಯಕ್ಚುಲಿ 2 ವೇರಿಯಂಟ್ ಇದೆ. ಸ್ಪೋಕ್ ವೀಲ್ಸ್ ವಿತ್ ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಸಹ ನಿಮಗೆ ಸಿಗುತ್ತೆ. ಫ್ರಂಟ್ ಟೈರ್ ಸೆಕ್ಷನ್ ನಿಮಗೆ ನೋಡೋದಾದರೆ 120/70 ಮತ್ತು ರಿಯರ್ 160/17. ಸೊ TFT ಕಲರ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ ಇದರಲ್ಲಿ. ಮತ್ತು 5 inch TFT ಸ್ಕ್ರೀನ್ ಅದು. ಫುಲ್ LED ಹೆಡ್ಲೈಟ್ ಮತ್ತು ಗೋಲ್ಡ್ ಫೋರ್ಕ್ ಫ್ರಂಟ್ ಸಸ್ಪೆನ್ಷನ್, ಬ್ರೆಂಬೋ ಬ್ರೇಕಿಂಗ್ ಸಿಸ್ಟಮ್ ಮತ್ತು ಬ್ಯಾಕ್ ಲಿಟ್ ಹ್ಯಾಂಡಲ್ ಬಾರ್ ಕಂಟ್ರೋಲ್ಸ್. ಸೊ ಚೆನ್ನಾಗಿದೆ. ಈ ಬೈಕ್ ಸೂಪರಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದು ಬೇರೆ ಕಂಟ್ರಿಯಲ್ಲಿ ತುಂಬ ಸೇಲ್ ಆಗುತ್ತೆ. ಇಂಡಿಯಲ್ಲಿ ಸಹ ಇದ್ರದ್ದು ಅಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಯಾರ ಹತ್ರ ಸಹ. ಸೊ ದಿಸ್ ಬೈಕ್ ಫೀಲ್ಸ್ ವೆರಿ ಪ್ರೀಮಿಯಮ್. ಇದು ಪವರ್ ಫಿಗರ್ ಸಹ ತುಂಬ ಚೆನ್ನಾಗಿದೆ. ಸೊ ಎಸ್, ಮತ್ತು ಸ್ವಿಚ್ ಗೇರ್ಸ್, ಬ್ರೇಕ್ಸ್ ಎಲ್ಲ ಸಹ ಪ್ರೀಮಿಯಮ್ ಫೀಲ್ ನಿಮಗೆ ಕೊಡುತ್ತೆ. ಸೊ ನಿಮಗೆ ಫ್ರಂಟಲ್ಲಿ ಹೆಡ್ಲೈಟ್ ಸಹ ಚೆನ್ನಾಗಿದೆ, ಲುಕ್ ಸಹ ಚೆನ್ನಾಗಿದೆ.
ನಿಮಗೆ ಎದುರಿಸೋ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ ನಾನು. ಇದರಲ್ಲಿ ಆ್ಯಕ್ಚುಲಿ ನಿಮಗೆ 3 ಕಲರ್ ಸಿಗುತ್ತೆ. ವೈಟ್, ಬ್ಲ್ಯಾಕ್, ಅರ್ಬನ್ ಗ್ರೇ ಮತ್ತು ಮ್ಯಾಟ್ ಗ್ರೀನ್. ಸೊ ಎಸ್, ಹಿಂದೆ ಸಹ ನಿಮಗೆ ಬ್ರೆಂಬೋದು ಬ್ರೇಕಿಂಗ್ ಸಿಗುತ್ತೆ. ಅದೇ ಥರ 160/60 ಟೈರ್ ಸೈಜ್. ಸೊ ಎಸ್, ಎಕ್ಸಾಸ್ಟ್ ನೋಟ್ ಈಗ ಕೇಳಿಸ್ತೀನಿ ನಿಮಗೆ. ಡಿಸ್ಪ್ಲೇ ಡೀಟೇಲ್ಸಲ್ಲಿ ನೋಡೋದಾದರೆ ತುಂಬ ಕ್ರಿಸ್ಪ್ ಆಗಿ ಕಾಣುತ್ತೆ. ಅವರು ಡೀಟೇಲ್ಸ್, ಕಲರ್ಫುಲ್ ಡಿಸ್ಪ್ಲೇ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ನೋಡೋಕ್ಕೆ. ಗಾಡಿ ಸಹ ಪ್ರೀಮಿಯಮ್ ಆಗಿ ಕಾಣುತ್ತೆ. ಗಾಡಿ ದಿಸ್ ಇಸ್ ಸ್ಕ್ರ್ಯಾಂಬ್ಲರ್. ಇಲ್ಲಿರೋ ಬೈಕ್ ಇದು ಬೆನಲಿ ಅವರ TRK 500 ಬೈಕ್. ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣುತ್ತೆ, ಬಟ್ ದಿಸ್ ಇಸ್ 500cc ಬೈಕ್. USD ಟೆಲಿಸ್ಕೋಪ್ ಸಿಗುತ್ತೆ. ಡ್ಯುವಲ್ ಡಿಸ್ಕ್ 320mm ಮತ್ತು ರಿಯರಲ್ಲಿ ಸಿಂಗಲ್ 260mm. ಫ್ರಂಟ್ ಟೈರ್ 120/70 R17, ರಿಯರಲ್ಲಿ ನಿಮಗೆ 160/60 R17. ವೀಲ್ ಬೇಸ್ ಬಂದುಬಿಟ್ಟು 1505mm ಇದೆ. ಓವರಾಲ್ ವಿಡ್ತ್ 915mm ಮತ್ತು ಬೈಕ್ದು ಹೈಟ್ 1450mm. ಗ್ರೌಂಡ್ ಕ್ಲಿಯರೆನ್ಸ್ ಸಹ ಕಂಫರ್ಟೇಬಲ್ 190mm ಆಗಿದೆ. ಸೊ 20 ಲೀಟರ್ ಆಫ್ ಫ್ಯೂಲ್ ಟ್ಯಾಂಕ್. ಕೀ ನೋಡಿದ್ರೆ ಓಕೆ, ನಾಟ್ ದ್ಯಾಟ್ ಮತ್ಲಬ್ ಅಷ್ಟು ಚೆನ್ನಾಗಿ ಫೀಲ್ ಆಗಲ್ಲ ಬೈಕ್ ನೋಡಿದ್ರೆ. ಕೀನು ಸಹ ಪ್ರೀಮಿಯಮ್ ಮಾಡ್ಬೋದಿತ್ತು ಅವರು. ದ್ಯಾಟ್ಸ್ ಓಕೆ. ಇಟ್ಸ್ ನಾಟ್ ಅ ಕಲರ್ಫುಲ್ ಡಿಸ್ಪ್ಲೇ. ಡಿಜಿಟಲ್ ಮತ್ತು ಅನಲಾಗ್ ಕಂಬೈನ್ಡ್ ಇದೆ. ಸ್ವಿಚ್ಚಲ್ಲಿ ಬ್ಯಾಕ್ಲೈಟ್ ಲೈಟ್ ಸಹ ಕೊಟ್ಟಿದ್ದಾರೆ, ಬಟ್ ಹೆಡ್ಲೈಟ್ಸ್ ಕಂಪ್ಲೀಟ್ಲಿ LED. ಸಖತ್ತಾಗಿ ಕಾಣುತ್ತೆ ಬೈಕ್. ಆ್ಯಂಡ್ ಟೆಸ್ಟ್ ಡ್ರೈವ್ ಸಿಕ್ಕರೆ ನಿಮಗೆ ಇದರದ್ದು ರಿವ್ಯೂ ಸಹ ನಾನು ಕೊಡ್ತೀನಿ ಮುಂದೆ. ಬೈಕ್ ನೋಡೋಕ್ಕೆ ಸಖತ್ತಾಗಿ ಕಾಣುತ್ತೆ. ಇದರಲ್ಲಿ ನಿಮಗೆ ಕಲರ್ಸ್ ಅಂತ ಬಂದರೆ ಒಂದು ರೆಡ್ ಈಗಿರೋದು, ಇದು ವೈಟ್, ಇದನ್ನು ಪ್ಯೂರ್ ವೈಟ್ ಅಂತ ಕರೀತಾರೆ ಅವರು. ಇನ್ನೊಂದು ಮೆಟಾಲಿಕ್ ಡಾರ್ಕ್ ಗ್ರೇ ಅಂತ ಒಂದು ಕಲರ್ ಬರುತ್ತೆ. ಅದು ಬಿಟ್ಟರೆ ಬಾಕಿ ಇದ್ರದ್ದು ಮತ್ತು ಡೀಟೇಲ್ಸ್ ಹೇಳೋದಾದರೆ ನಿಮಗೆ ಅಡ್ಜಸ್ಟಿಬಲ್ ರಿಯರ್ ಮೊನೋಶಾಕ್ ಸಹ ಸಿಗುತ್ತೆ. ಆ್ಯಂಡ್ ಅಡ್ಜಸ್ಟಿಬಲ್ ಹ್ಯಾಂಡಲ್ ಬಾರ್, ವಿಂಡ್ ಪ್ರೊಟೆಕ್ಷನ್ಗೆ ಮುಂದುಗಡೆ ಶೀಲ್ಡ್ ಕೊಟ್ಟಿದ್ದಾರೆ. ಮತ್ತು ಕಂಫರ್ಟ್ ಆ್ಯಕ್ಚುಲಿ ಇದರದ್ದು ತುಂಬ ಚೆನ್ನಾಗಿದೆ. ಸೂಪರ್ ಬಾಡಿ ವೈಲ್ ರೈಡಿಂಗ್. ಮತ್ತು ಎಸ್, ಬೈಕ್ ಲುಕ್ಸ್ ಟೆಸ್ಟ್ ರೈಡ್ ಸಿಕ್ಕರೆ ಐ ವಿಲ್ ಬಿ ಲಕ್ಕಿ. ಇದು ಬೈಕ್ ಬಂದು ಜಾಂಟೆಸ್ ಅವರ ಅಡ್ವೆಂಚರ್ ADV ಬೈಕ್ 348cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಮತ್ತು ಇದು ಡ್ಯುವಲ್ ಚಾನಲ್ ABS, ಫ್ರಂಟ್ ಆ್ಯಂಡ್ ರಿಯರ್ ಡಿಸ್ಕ್ ಬ್ರೇಕ್ಸ್. ಮತ್ತು ಇದರಲ್ಲಿ DPMS ಸಹ ಸಿಗುತ್ತೆ. ಬ್ಯಾಕ್ಲೈಟ್ ಸ್ವಿಚಸ್ ಮತ್ತು ಕೀಲೆಸ್ ಕಂಟ್ರೋಲ್ ಸಿಸ್ಟಮ್ ಸಿಗುತ್ತೆ ನಿಮಗೆ. ಮತ್ತು ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದೇನಿದೆ ಅಂದರೆ ಇಂಜಿನ್ನಲ್ಲಿ ಅವರು ಬಾಷ್ ಅವರ EFI ಸಿಸ್ಟಮ್ ಯೂಸ್ ಮಾಡಿದ್ದಾರೆ. ಸೊ ಏನೇನು ನಿಮಗೆ ಇಂಜಿನ್ಗೆ ಬೇಕಾಗಿರೋದು, ಐ ಮೀನ್ ಕಂಪ್ನಿ ಅಂದರೆ ನಿಮಗೆ ಟ್ರಸ್ಟ್ ಇರಲ್ಲ, ಬಟ್ ಬಾಷ್ ಇಸ್ ಅ ವೆಲ್ ನೋನ್ ಕಂಪನಿ. ಸೊ ಅವ್ರ ಜೊತೆ ಟೈಅಪ್ ಆಗಿ ಅವರು ಇಂಜಿನಲ್ಲಿ ಇದೆ ಯೂಸ್ ಮಾಡ್ತಿರೋದು. ಚೆನ್ನಾಗಿ ಇರೋ ವಿಷಯ. ಡಿಸ್ಪ್ಲೇ ಸಹ ಕಲರ್ಫುಲ್ ಡಿಸ್ಪ್ಲೇಸ್. ಆ್ಯಕ್ಚುಲಿ ಇದರಲ್ಲಿ ಯೂಟ್ಯೂಬ್ ಸಹ ಪ್ಲೇ ಮಾಡ್ಬೋದು ನೀವು. ಸೊ ಎಸ್, ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿ ಇದೆ ಬೈಕಲ್ಲಿ. 19 ಲೀಟರ್ ಆಫ್ ಫ್ಯೂಲ್ ಟ್ಯಾಂಕ್, ಕಂಪ್ಲೀಟ್ LED ಸೆಟಪ್, ಆ್ಯಂಡ್ ಇಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಫ್ರಂಟ್ ವಿಂಡ್ಶೀಲ್ಡ್ ಆ್ಯಕ್ಚುಲಿ. ಮತ್ತು ಫ್ಯೂಲ್ ಟ್ಯಾಂಕ್ ನಾನು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಮಾಡಿದೆ. ಡ್ಯುವಲ್ ಬ್ಯಾರಲ್ ಎಕ್ಸಾಸ್ಟ್ ಸೌಂಡ್
ಆಗಲೇ ಹೇಳಿದೆಯಲ್ಲ ಎಲೆಕ್ಟ್ರಿಕಲ್ ವಿಂಡ್ಶೀಲ್ಡ್ ಅದು ಇಲ್ಲಿ ಯಾವುದೇ ರಿಲ್ಯಾಕ್ಸ್ ಪ್ರೀಮಿಯಮ್ ಈ ಬೈಕಲ್ಲಿ ಈ ಫೀಚರ್ ಇರಲ್ಲ, ಮ್ಯಾನ್ಯಲ್ ಆಗಿದೆ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಲಾಕಿಂಗ್ ಸಿಸ್ಟಮ್ ಸಹ ಅದಕ್ಕೆ ಒಂದು ಬಟನ್, ತುಂಬ ಸೆಟ್ಟಿಂಗ್ಸ್ ಆಗಿದೆ, ಬಟನ್ ಮಾಡ್ಬೋದು. ಬಟ್ ಇಟ್ಸ್ ಅ ಗುಡ್ ಬೈಕ್, ಟ್ರೈ ಮಾಡ್ಬೋದು ನೀವು. ಯಾರಾದರೂ ಎಡಿವಿಗೆ ಟ್ರೈ ಮಾಡ್ತಿದ್ರೆ ಈ ಬೈಕನ್ನು ಕನ್ಸಿಡರ್ ಮಾಡ್ಬೋದು. ನಾನಿರೋದು ಆ್ಯಕ್ಚುಲಿ ಇದು ಶೋರೂಮ್ ಬೆಲ್ಗಮ್ಮಲ್ಲಿರೋದು. ಸೊ ಐ ಥಿಂಕ್ ನಿಯರ್ ಬೈ ಶೋರೂಮ್ ಅಂತಂದರೆ ಐ ಥಿಂಕ್ ಬೆಲ್ಗಮ್ ನಿಯರಲ್ಲಿ ಹುಬ್ಳಿ ಧಾರವಾಡ ಅಲ್ಲಿ ಸಹ ಇಲ್ಲ, ಡೈರೆಕ್ಟ್ ಬೆಂಗಳೂರಲ್ಲಿ ಒಂದಿದೆ, ಬಿಟ್ಟರೆ ಐ ಥಿಂಕ್ ಕೊಲ್ಲಾಪುರ್. ಈ ಬೈಕ್ ಬಂದುಬಿಟ್ಟು QJ ಮೋಟರ್ಸ್ ಅವರ SRV 300. ಇದು ಲಿಕ್ವಿಡ್ ಕೋಲ್ಡ್ 300cc ವಿ ಟ್ವಿನ್ ಇಂಜಿನ್, ಮತ್ತು 300cc ಅಲ್ಲ, ಸಾರಿ 296cc ಇಂಜಿನ್, 26 Nm ಆಫ್ ಟಾರ್ಕ್ ಮತ್ತು 30.3 HP ಪವರು. ಮತ್ತು ಇದು 13.5 ಲೀಟರ್ ಆಫ್ ಫ್ಯೂಲ್ ಟ್ಯಾಂಕ್. ಸೀಟ್ ಹೈಟ್ ನಿಮಗೆ 700 mm ಸಿಗುತ್ತೆ. ಮತ್ತು ಬ್ಯಾಕಲ್ಲಿ ಟೇಲ್ ಲೈಟ್ ಸ್ವಲ್ಪ ಏನೋ ಬೇರೆ ಥರ ಮಾಡ್ಬೋದಿತ್ತು, ಒಬ್ಬರು ಇಷ್ಟ ಆಗ್ಬೋದು, ಒಬ್ಬರಿಗೆ ಇಷ್ಟ ಇಲ್ಲ. ಸೊ ಓಕೆ. ರಿಯರ್ 150/80 15 ಆ್ಯಂಡ್ ಫ್ರಂಟ್ 120/80 16. ಡ್ಯುಯಲ್ ಚಾನಲ್ ABS. ಮತ್ತು ಇದರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದರೆ ಬೇಸಿಕ್ ಆಗಿದೆ, ನಾಟ್ ಮಚ್ ಇನ್ಫಾರ್ಮೇಷನ್. ಸೊ ಫ್ರಂಟ್ ಬ್ರೇಕ್ ನಿಮಗೆ 280 mm, ರಿಯರ್ 240 mm, ಸಿಂಗಲ್ ಡಿಸ್ಕ್. ಸಸ್ಪೆನ್ಷನ್ ನೋಡೋದಾದರೆ ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಅಪ್ಸೈಡ್ ಡೌನ್, ರಿಯರಲ್ಲಿ ಟೆಲಿಸ್ಕೋಪಿಕ್ ಕಾಯಿಲ್, ಸ್ಪ್ರಿಂಗ್ ಟೈಪ್ ಇರುತ್ತಲ್ಲ ಆ ಟೈಪ್ ಇದೆ, ಮೋನೋಶಾಕ್ ಎಲ್ಲ ಇಲ್ಲ. ಇದರಲ್ಲಿ ಕಲರ್ಸ್, ಇದು ಆರೆಂಜ್ ಕಲರ್, ಇದರಲ್ಲಿನೂ ಗ್ರೀನ್, ರೆಡ್ ಮತ್ತು ಬ್ಲ್ಯಾಕ್ ಕಲರ್ ಸಿಗುತ್ತೆ ನಿಮಗೆ. ಎಕ್ಸಾಸ್ಟ್ ತೋರಿಸ್ತೀನಿ, ಕೇಳಿಸ್ತೀನಿ, ಚೆನ್ನಾಗಿದೆ ಎಕ್ಸಾಸ್ಟ್, ನನಗೆ ಲೈಕ್ ಆಗ್ತದೆ. ನೆಕ್ಸ್ಟ್ ಬೈಕ್ ನೀವು ಇದು ನೋಡೋದಾದರೆ ಕೀವೆ ಅವರ K300L 292.4cc ಇಂಜಿನ್, 27.5 HP ಪವರು, 25 Nm ಆಫ್ ಟಾರ್ಕ್, 6-speed ಟ್ರಾನ್ಸ್ಮಿಷನ್. ಫ್ಯೂಲ್ ಟ್ಯಾಂಕ್ ನೋಡೋದಾದರೆ 12.5 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್. ಮತ್ತು ಸಸ್ಪೆನ್ಷನ್ UST, ಆ್ಯಂಡ್ ರಿಯರಲ್ಲಿ ಮೋನೋಶಾಕ್, ಫ್ರಂಟ್ ಆ್ಯಂಡ್ ರಿಯರ್ ಸಿಂಗಲ್ ಡಿಸ್ಕ್, ಆ್ಯಂಡ್ ABS, ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಬ್ಯಾಕಿಂದ ತುಂಬ ಅಗ್ರೆಸಿವ್ ಆಗಿ ಕಾಣುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಮ್ಯಾಟ್ ರೆಡ್, ಮ್ಯಾಟ್ ಬ್ಲ್ಯಾಕ್, ಮ್ಯಾಟ್ ವೈಟ್ 3 ಕಲರ್ ಸಿಗುತ್ತೆ. ಗಾಡಿ ನೋಡೋಕ್ಕೆ ಡೀಸೆಂಟಾಗಿ ಕಾಣ್ತಿದೆ. ಸೊ ಎಸ್, ನಿಮಗೆ ಇದ್ರದ್ದು ಎಕ್ಸಾಸ್ಟ್ ಸಹ ತೋರಿಸ್ತೀನಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದರೆ ಇದು ಸಹ ತುಂಬ ಬೇಸಿಕ್, ನಿಮಗೆ ನಾರ್ಮಲ್ ಆಗಿ ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ ಅದು ಸಿಗುತ್ತೆ ಸ್ಕ್ರೀನಲ್ಲಿ. ಸೊ ಡೀಸೆಂಟ್ ಇದೆ ಕ್ಲಸ್ಟರ್. ಸೀಟ್ ಸಹ ಕಂಫರ್ಟೇಬಲ್ ಆಗಿದೆ. ನಮಗೆ ಎಕ್ಸಾಸ್ಟ್ ನಾವು ಕೇಳಿಸ್ತೀವಿ. ಸ್ವಿಚ್ ಗೇರ್ ಬಟನ್ಸ್ ಎಲ್ಲ ಓಕೆ, ನಾಟ್ ದ್ಯಾಟ್ ಗ್ರೇಟ್, ಸೊ ದೇ ಕ್ಯಾನ್ ಇಂಪ್ರೂವ್. ಇದು
ಕ್ಯೂ ಅವರ K300R. ನೀವು ಈಗ ಜಸ್ಟ್ ನೋಡಿದ್ರಲ್ಲ ಅದೇ ಸೇಮ್, ಜಸ್ಟ್ ನಿಮಗೆ ಡಿಸೈನ್ ಫೇರಿಂಗ್ಸ್ ಡಿಫ್ರೆಂಟ್ ಆಗಿದೆ ಅಷ್ಟೇ, ಬಾಕಿ ಎವ್ರಿಥಿಂಗ್ ಈಸ್ ಸೇಮ್. ಸೊ ಇಸ್ 292cc ಇಂಜಿನ್, 27.5 H ಪವರು, 25 Nm of torque, and the front is 110 by 70 17, rear 140 by 60 70. ಇದರಲ್ಲಿ 3 ಕಲರ್ಸ್, ವೈಟ್, ರೆಡ್ ಆ್ಯಂಡ್ ಬ್ಲ್ಯಾಕ್. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ಎವ್ರಿಥಿಂಗ್ ಈಸ್ ಸೇಮ್, ಓನ್ಲಿ ಡಿಫ್ರೆನ್ಸ್ ಇಸ್ ದ ಡಿಸೈನ್ ಮಾತ್ರ ಡಿಫ್ರೆನ್ಸ್ ಆಗಿ ಕಾಣುತ್ತೆ, ಬಾಕಿ ಎವ್ರಿಥಿಂಗ್ ಇಸ್ ಸೇಮ್. ಸೊ ನಾವೀಗ ನೆಕ್ಸ್ಟ್ ಬೈಕ್ಗೆ ಹೋಗುವ. ನಿಮಗಿದು ಎಕ್ಸಾಸ್ಟ್ ಸೇಮ್ ಆಗಿದೆ, ನಾಟ್ ಮಚ್ ಡಿಫ್ರೆನ್ಸ್, ಕೇಳಿಸ್ಕೋಬೋದು. ಟೇಲ್ ಲೈಟ್ ಸಹ ನೋಡೋಕ್ಕೆ ಗುಡ್, ನಾಟ್ ದ್ಯಾಟ್ ಗ್ರೇಟ್, ಕಂಪ್ಲೀಟ್ LED ಸೆಟಪ್. ಏನಪ್ಪ ತೊಗೊಳ, ಈ ಬೈಕ್ದು ಫ್ರಂಟ್ ಹೆಡ್ಲೈಟ್ಸ್ ಆ್ಯಂಡ್ ಸೆಟಪ್ ಇದೆ, ಇದು ಚೆನ್ನಾಗಿ ಕಾಣುತ್ತೆ, ಅಗ್ರೆಸಿವ್ ಆಗಿ ಕಾಣುತ್ತೆ. ಸೊ ದಟ್ಸ್ ಅ ಗುಡ್ ಜಾಬ್ ಫ್ರಮ್ ಕಿವೆ. ಫ್ರಂಟ್ ಲೈಟ್ ನನಗೆ ಇಷ್ಟ ಆಯಿತು, ಅಂದರೆ ಫ್ರಂಟ್ ಫೇಸ್ ಏನಿದೆಯಲ್ಲ ಈ ಬೈಕ್ದು, ಐ ಲೈಕ್ ಇಟ್. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಕಿವೆ ಅವರ SR 250. ಸೊ ಇದು ನಿಮಗೆ RX 100 ಲುಕ್ ಸಿಗುತ್ತೆ. ಇದರದ್ದು ಇಂಜಿನ್ ನೋಡೋದಾದರೆ 223cc ಇಂಜಿನ್, ಆಯಿಲ್ ಕೂಲ್ಡ್ ಸಿಂಗಲ್ ಸಿಲಿಂಡರ್, 16 HP ಮತ್ತು 16 Nm ಆಫ್ ಟಾರ್ಕ್, 5 ಸ್ಪೀಡ್. ಆ್ಯಂಡ್ ಫ್ಯೂಲ್ ಕೆಪಾಸಿಟಿ ಅಂತ ಇದರದ್ದು ಬಂದರೆ ಎಷ್ಟಿದೆ, 14.5 ಲೀಟರ್. ಓಕೆ, ಆ್ಯಂಡ್ ಡ್ಯುವಲ್ ಚಾನಲ್ ABS, ಫ್ರಂಟ್ ಆ್ಯಂಡ್ ಬ್ಯಾಕ್, ಅದು ಒಂದು ಚೆನ್ನಾಗಿರೋ ವಿಷಯ. ಫ್ರಂಟಲ್ಲಿ ಸಸ್ಪೆನ್ಷನ್ ನಿಮಗೆ ಟೆಲಿಸ್ಕೋಪಿಕ್, ಬ್ಯಾಕಲ್ಲಿ ಸಹ ಟೆಲಿಸ್ಕೋಪಿಕ್ ಕಾಯಿಲ್ ಸ್ಪ್ರಿಂಗ್ ಇದೆ. ಸೊ ಸ್ಪೋಕ್ ವೀಲ್ ಸಿಗುತ್ತೆ, ಇದು ಸಹ ಕಂಪ್ಲೀಟ್ LED ಲೈಟ್ಸ್, ಡೀಸೆಂಟ್ ಆಗಿದೆ. ಇದ್ರದ್ದು ಎಕ್ಸಾಸ್ಟ್ ಸೌಂಡ್ ನಿಮಗೆ ಕೇಳಿಸ್ತೇನೆ ನೋಡಿ. ಆ್ಯಂಡ್ ಇದು QJ ಮೋಟರ್ಸ್ ಅವರ SRC 250. ನಮಗೆ ಇದು ರೆಟ್ರೋ ವೈಬ್ಸ್ ಸಿಗುತ್ತೆ ಇದರಲ್ಲಿ. ಇದ್ರದ್ದು ಇಂಜಿನ್ ಸ್ಪೆಸಿಫಿಕೇಷನ್ಸ್ ನೋಡೋದಾದ್ರೆ 249cc, 14.4 HP ಆ್ಯಂಡ್ 17 Nm ಆಫ್ ಟಾರ್ಕ್, ಮತ್ತು ಸ್ಪೋಕ್ ವೀಲ್ ಸಿಗುತ್ತೆ ಇದರಲ್ಲಿ, 14 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್, ಫ್ರಂಟ್ ಆ್ಯಂಡ್ ರಿಯರ್ ಸಿಂಗಲ್ ಡಿಸ್ಕ್, ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಆ್ಯಂಡ್ ವೀಲ್ಸ್ ನಿಮಗೆ ಸೈಜ್ ನೋಡೋದಾದರೆ ಫ್ರಂಟಲ್ಲಿ 90/90 18 ಇಂಚ್, ಆ್ಯಂಡ್ ರಿಯರಲ್ಲಿ 130/90 15. ಸೊ ಬೈಕ್ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಇದರದ್ದು ಡಿಸ್ಪ್ಲೇ ನೋಡೋದಾದರೆ ಓಕೆ, ಡೀಸೆಂಟ್ ಆಗಿದೆ ಡಿಸ್ಪ್ಲೇ. ಆ್ಯಂಡ್ ಎಕ್ಸಾಸ್ಟ್ ನೋಟ್ ನಿಮಗೆ ಕೇಳಿಸ್ತೀನಿ, ಈಗ ಹೇಳಿ.
ಇದು QJ ಮೋಟರ್ಸ್ ಅವರ SRC 500 480 cc ಇಂಜಿನ್, 25.5 HP ಪವರ್, 36 Nm ಆಫ್ ಟಾರ್ಕ್ ಆ್ಯಂಡ್ ಅಲೋ ವೀಲ್ಸ್ ಸಿಗುತ್ತೆ ನಿಮಗೆ ಇದರಲ್ಲಿ. ಫ್ರಂಟ್ ಆ್ಯಂಡ್ ರಿಯರ್ ಸಿಂಗಲ್ ಡಿಸ್ಕ್, ರಿಯರ್ ಟೈರ್ ನಿಮಗೆ 130/80 18, ಫ್ರಂಟ್ 100/90. ಇದು ಆ್ಯಕ್ಚುಲಿ ನೀವು ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ಅವರ ಕ್ಲಾಸಿಕ್ 350 ಅವ್ರಿಗೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ, ಬಟ್ ಲುಕ್ಸ್ ದ ಡಿಸೈನ್ ಎಲ್ಲ ಸೇಮ್ ಆಗಿದೆ. ಸೊ ನಿಮಗೆ ಇದರಲ್ಲಿ 15.5 ಲೀಟರ್ ಆಫ್ ಫ್ಯೂಲ್ ಟ್ಯಾಂಕ್ ಆ್ಯಂಡ್ 800 mm ಸೀಟ್ ಹೈಟ್. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಸಹ ಚೆನ್ನಾಗಿದೆ, 155 mm. ಸೊ ಎಸ್, 12 ಚಾನಲ್ ABS ಸಹ ಸಿಗುತ್ತೆ ನಿಮಗೆ. ಹೆಡ್ಲೈಟ್ಸ್ ಎಲ್ಲ ನೋಡೋದಾದರೆ ಚೆನ್ನಾಗಿದೆ, ಕ್ಲಾಸಿಕ್ ಆಗಿ ಓಲ್ಡ್ ಸ್ಕೂಲ್ ಟೈಪ್ ಬೈಕ್. ಎಕ್ಸಾಸ್ಟ್ ಸಹ ಚೆನ್ನಾಗಿದೆ ಕೇಳ್ಬೋದು ನೀವು. ಇದು ಕೀವೆ ಅವರ SR 125. ಇದು ಕಂಪ್ಲೀಟಾಗಿ ನಿಮಗೆ ಮಾಡಿಫೈಡ್ ಬೈಕ್ ಥರ ಕಾಣುತ್ತೆ. ಆ್ಯಕ್ಚುಲಿ ಇಟ್ಸ್ ನಾಟ್ ಮಾಡಿಫೈಡ್, ಕಂಪ್ನಿ ಫಿಟೆಡ್ದೇ ಹೀಗೆ ಇದೆ ಇದು ಬೈಕು. ಬಟ್ ಇದು ಕಂಪ್ಲೀಟ್ RX 100 ಮಾಡಿಫೈ ಮಾಡಿ ಬೆಟರಾಗಿ ಕಾಣುತ್ತೆ. ಸೊ ಅದು ಇಂಡಿಕೇಟರ್ ಸಹ ನೋಡ್ಬೋದು ನೀವು, ತುಂಬ ಚಿಕ್ಕದಾಗಿದೆ. ಸೊ ಎಸ್, ಚೆನ್ನಾಗಿದೆ ಬೈಕ್, ನೋಡೋಕ್ಕೆ ಚಿಕ್ಕದಾಗಿದೆ. ಇದರದ್ದು ಇಂಜಿನ್ ಸ್ಪೆಸಿಫಿಕೇಷನ್ ನೋಡೋದಾದರೆ 125 cc, 9.7 HP ಪವರ್, 8.2 Nm ಆಫ್ 5 ಸ್ಪೀಡ್, ಮತ್ತು ಸ್ಪೋಕ್ ವೀಲ್ಸ್ ಬರುತ್ತೆ, 14.5 ಲೀಟರ್ ಆಫ್ ಫ್ಯೂಲ್ ಟ್ಯಾಂಕ್. ಸೊ ಎಸ್, ಸಿಂಗಲ್ ಡಿಸ್ಕ್, 2 ಫ್ರಂಟ್ ಆ್ಯಂಡ್ ರಿಯರ್ ಸಿಂಗಲ್ ಡಿಸ್ಕ್. ಸೊ ಎಸ್, ನೈಸ್ ಬೈಕ್, ನೋಡೋಕ್ಕೆ ಚಿಕ್ಕದಾಗಿ ಚೆನ್ನಾಗಿದೆ ಬೈಕ್. ಸ್ವಿಚ್ ಗೇರ್ ಕ್ವಾಲಿಟಿ ಮತ್ತು ಬಾಕಿ ಎಲ್ಲ ಓಕೆ ಅನಿಸ್ತು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಕ್ಕೆ ಗುಡ್. ಇದ್ರದ್ದು ಎಕ್ಸಾಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಇದು ಲಾಸ್ಟ್ ಬೈಕ್. ಎಲ್ಲ ಬೈಕ್ ನೋಡಿದ್ವಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನಾವು ಎಷ್ಟು ಬೈಕನ್ನು ಇಲ್ಲಿ ನಿಮಗೆ ತೋರಿಸಿದ್ವಿ ಅಂತ ಕಮೆಂಟಲ್ಲಿ ಸಹ ಹೇಳಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆಲ್ರೆಡಿ ಸೇಲ್ ಆಗಿದೆ, ನಿನ್ನೆ ತಾನೇ ಹೋಗಿ ಶೋರೂಮಲ್ಲಿ ಚೆಕ್ ಮಾಡಿದ್ವಿ. ದಿಸ್ ಈಸ್ ದ ಒನ್ 500 cc ಬೈಕ್, ಕಾಂಪಿಟೇಷನ್ ಟು ರಾಯಲ್ ಎನ್ಫೀಲ್ಡ್ ಮತ್ತು ಹೋಂಡಾ CB.